Operation Sindoor, India has finally done surgical strike on Pakistan, that too on 9 different locations. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ Prajwal and welcome back to another day in my life as an international student in Germany. ಟೈಮ್ ಬಂದು ಆಸ್ ಯೂಶುವಲ್ 12 ಗಂಟೆ. ಕೇಳ್ಬೋದು ಇವತ್ತೇನು ಕ್ಲಾಸ್ ಇಲ್ವಾ ಅಂತ. ಕ್ಲಾಸ್ ಇತ್ತು, ಆದರೆ ನಾನು ಹೋಗಿಲ್ಲ. ಯಾಕಂದರೆ ನಿನ್ನೆ ನೈಟ್ ಏನಂತ ಗೊತ್ತಿಲ್ಲ, ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಐ ಥಿಂಕ್ ಐ ಸ್ಲೆಪ್ಟ್ ಅರೌಂಡ್ 4:30. ಆಲ್ಮೋಸ್ಟ್ ಬೆಳಗಿನ ಜಾವ ಮಲಗಿದ್ದೀನಿ 4:30 ಆಗಿ. ಎದ್ದದ್ದು 11 ಗಂಟೆಗೆ. ಕ್ಲಾಸ್ ಇದ್ದದ್ದು ಬೆಳಗ್ಗೆ 8 ಗಂಟೆ. ಬೇಗ ಎದ್ದು ಹೋಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ಮಲಗಿದ್ದೆ ಲೇಟ್ ಅಂತ ಎಚ್ಚರನೇ ಆಗಿಲ್ಲ. ಅಲಾರಾಮ್ ಆಬ್ವಿಯಸ್ಲಿ ಹೊಡೆದಿದೆ, ಬಟ್ ಐ ಡಿಡ್ಂಟ್ ಗೆಟ್ ಅಪ್. ಇವಾಗೆ ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಈ ಜರ್ಮನ್ಸ್ ಅವರಿಗೆ ಮಸಲ್ ಇಲ್ವಾ ಅಂತ, ಮಸಲ್ ಬಿಡಿ, ಮಸಲ್ ಇರದೆ ಶಕ್ತಿ ಇಲ್ಲವಾ ಅಂತ ಮೋಸ್ಟ್ಲಿ. ಏನು ನೈಟ್ ಅಡುಗೆ ಮಾಡಿಕೊಂಡು ಹೀಗೆ ಪಾತ್ರೆ ಇಟ್ಟು ಹೋಗ್ತಾರೆ ಆಯ್ತಾ. ಕೇಳಿದರೆ ಎಣ್ಣೆ ಇತ್ತು ಅದಿತ್ತು ಅಂತಲೇ ಹೇಳ್ತಾರೆ. ಸ್ವಲ್ಪ ಗಟ್ಟಿ ತಿಕ್ಕಬೇಕು ತಾನೆ, ತಿಕ್ಕರೆ ತಾನೇ ಹೋಗ್ತಾನೆ ತಾನೆ. ಪ್ಯಾನ್ ಇದೆ, ಎಣ್ಣೆ ಅಲ್ಲ. ಹಿಂಗೆ ಇಟ್ಬಿಟ್ಟು ಹೋಗ್ತಾರೆ. ಇನ್ನು ಓಕೆ, ಹಿಂಗಿಟ್ರೆ ಏನು ಎಣ್ಣೆ ಆರೋಗ್ಬಿಡ್ತದೆ? ಇಲ್ಲ ತಾನೆ, ಇನ್ನು ಆಡ್ಕೊಂಡಿರ್ತದೆ. ತಲೆ ಎಲ್ಲಿರ್ತದೆ ಒಟ್ರಾಸಿ. ಫಸ್ಟ್ ಡೇ ಬಂದಾಗ ಎಷ್ಟು ಕ್ಲೀನ್ ಇತ್ತು, ಆಮೇಲೆ ಇವಾಗ 1 by 1 ಬರ್ತುಂಟು. ಒಂದು 2 ದಿನಕ್ಕೊಂದ್ಸರಿ ಹೀಗೆ ಇಟ್ಟು ಹೋಗೋದು ಕಾಣ್ತುಂಟು. ಐ ಥಿಂಕ್ ಮುಂದೆ ಡೈಲಿ ಹೀಗೆ ಇಟ್ಟು ಹೋಗ್ತಾರೆ ಅಂತ. ಮತ್ತೆ ಇವತ್ತು ಇನ್ನೊಂದು ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್ ರೈಟ್. ನೋಡಿ, ಬ್ರೆಡ್ ಹಾಳಾಗಿ ಎಷ್ಟು ದಿನ ಆಯಿತು ಗೊತ್ತಿಲ್ಲ, ಅಲ್ಲೇ ಉಂಟಿನ್ನ. ಆ್ಯಂಡ್ ಏಡ್ರಿಯನಿಗೆ ಹೇಳಿದೆ, ಈಸ್ ಇಟ್ ಯುವರ್ ಬ್ರೆಡ್, ತೆಗ್ದಿಡು ಅಂತ, ಅಂದರೆ ಬಿಸಾಡು ಅಂತ ಹೇಳಿದೆ. ಇದು ನಂದಲ್ಲ, ನಾನು ಯಾಕೆ ಮುಟ್ಬೇಕು ಅಂತ ಹೇಳ್ತಾನೆ. ನಾ ಬಿಸಾಡ್ತೆ, ಆದರೆ ಮತ್ತೆ ಅವ್ರಿಗೆ ಮತ್ತೆ ಬುದ್ಧಿ ಬರೋದಿಲ್ಲ. ಸೊ ಇಟ್ಸ್ ಡೂಕ್. ಇದು ಮೆಸೇಜ್ ಹಾಕಬೇಕು. ಇವಾಗ ರೂಮಲ್ಲಿ ಇದ್ದಾನೆ ಇಲ್ಲ ಗೊತ್ತಿಲ್ಲ. ಇದ್ದರೂ ನಾನು ಹೇಳಲ್ಲ ಅಂತ, ಯಾಕಂದರೆ ನಿನ್ನೆ 2-3 ಸರಿ ಇಲ್ಲ ಇದ್ದೀನಿ, ರೂಮಲ್ಲೇ ಇದ್ದೀನಿ, ಮೆಸೇಜ್ ಆಗ್ತಿದೆ ನನಗೆ. ಅಯ್ಯ, ನಾನು ಇಲ್ಲೇ ಇದ್ದೀನಿ ಮಾರೆ, ರೂಮಿಗೆ ಬಂದು ಮಾತಾಡ್ಬೋದಲ್ಲ. ವಿಚಿತ್ರ ಆಡ್ತಾರೆ ಇಬ್ಬರು ಸರಿ. ಇವತ್ತಿದು ಬ್ರೇಕ್ಫಾಸ್ಟ್ 6 ಎಗ್ ಬುರ್ಜಿ. ಡೈರೆಕ್ಟ್ ತಿನ್ನೋದು, ಅಂದರೆ ಸ್ವಲ್ಪ ಉಪ್ಪು ಖಾರ ಹಾಕಿ ಅಷ್ಟೇ, ಬೇರೆ ಏನಿಲ್ಲ. ದಿಸ್ ಇಸ್ ಸಮ್ ವಾಟ್ ಅರೌಂಡ್ 420 ಕ್ಯಾಲರೀಸ್ ಆ್ಯಂಡ್ 42 grams ಇನ್ ಪ್ರೋಟೀನ್. ಫ್ಯಾಟ್ ಗೀಟ್ ಎಲ್ಲ ಗೊತ್ತಿಲ್ಲ, ಅಷ್ಟು ಡೀಟೇಲ್ ಅಲ್ಲಿ ಹೋಗಿಲ್ಲ. ಐ ಜಸ್ಟ್ ವಾಂಟ್ ಟು ಸಿ ಕ್ಯಾಲರೀಸ್ ಆ್ಯಂಡ್ ಪ್ರೋಟೀನ್. ಐ ನೋ ಯು ಶುಡ್ ಕೌಂಟ್ ಫ್ಯಾಟ್ ಆಸ್ ವೆಲ್, ಬಟ್ ನಾಟ್ ರೈಟ್ ನೌ. ಓಕೆ, ಇವತ್ತು ಅದ್ರ ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಸಿಕ್ತುಂಟು. ಏನು ಜಸ್ಟ್ ಸ್ಕ್ರಾಂಬಲ್ಡ್ ಎಗ್. ಬೇರೆ ಬ್ರೆಡ್ ಏನಾದ್ರು ಮಾಡ್ಕೊಂಡು ತಿನ್ಬೋದಿತ್ತು, ಬಟ್ ಇಟ್ ವಿಲ್ ಎಕ್ಸೀಡ್ ಮೈ ಕ್ಯಾಲರಿ ಲಿಮಿಟ್ ಫಾರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದರಿಂದ ಒಳ್ಳೆ ಪ್ರೋಟೀನಿಗೆ ಆಯಿತು, ಹೊಟ್ಟೆ ಸಹ ತುಂಬ ರಾಶಿ ಉಂಟು ಅದಕ್ಕೆ. ಮತ್ತು ಇನ್ನೊಂದು ವಿಷಯ, ನಾ ಈ ವಿಷಯದ ಮೇಲೆ ಐ ಥಿಂಕ್ ತುಂಬ ಮುಂಚೆನೇ ಮಾತಾಡಬೇಕಿತ್ತು, ಬಟ್ ಸ್ಟಿಲ್ ಐ ವಾಸ್ ವೇಟಿಂಗ್ ಫಾರ್ ಸಚ್ ಎನ್ ಇನ್ಸಿಡೆಂಟ್. ಅಂದರೆ ನಿಮ್ಗೆ ಗೊತ್ತಿರ್ಬೋದು ಪಹಲ್ಗಾಮ್ ಅಟ್ಯಾಕ್ ಇದ್ರ ಬಗ್ಗೆ. ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಏನೇನು ಡೀಟೇಲ್ಸ್ ನಿಮಗೆಲ್ಲ ಗೊತ್ತಿರ್ತದೆ. 7th ಮೇದು ಅರ್ಲಿ ಮಾರ್ನಿಂಗ್ ಯು ನೋ ವಾಟ್ ಟುಕ್ ಪ್ಲೇಸ್ ರೈಟ್. ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕಂದರೆ ನಿನ್ನೆ ನೈಟ್ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ನಿನ್ನೆ ನೈಟ್ ನಿದ್ದೆನೇ ಬರಲಿಲ್ಲ, ಮಲಗಲಿಕ್ಕೆ 4 ಗಂಟೆ ಆಯ್ತಂತ. ಸೊ ಆ ಟೈಮಲ್ಲಿ ಏನು ಮಾಡ್ತಿದ್ದೆ, ಸೊ ಜಸ್ಟ್ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಕೂತಿದ್ದೆ. 1 by 1 ನ್ಯೂಸ್ ಬರ್ತಾ ಇದೆ. ನಾ ಇದೇನು ನ್ಯೂಸ್ ಅಂತ ನೋಡ್ತೀನಿ. Then I got to know that India has finally done surgical strike on Pakistan, that too on 9 different locations. ಹಾಗೆ ಆಗಬೇಕು, ಇನ್ನೊಂದು ಪದ ಇಲ್ಲ. ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿನ್ನೆ ನೈಟ್ ನೋಡಿ ನನಗೆ ಶಾಕ್ ಆಗ್ತದೆ. ನಂಗೆ ಗೊತ್ತಿತ್ತು ಆಬ್ವಿಯಸ್ಲಿ ಇಂಡಿಯಾ ಏನಾದ್ರು ರಿಪ್ಲೈ ಕೊಡ್ತದೆ ಅಂತ, ಅದು 100% ಶ್ಯೂರ್ ಇತ್ತು. ಬಟ್ ಐ ವಾಸ್ ವೇಟಿಂಗ್ ವೆನ್ ದೇ ಆರ್ ಗೋನ್ ಗಿವ್ ಇಟ್. ದೆನ್ ಐ ವಾಸ್ ಲೈಕ್ ಇದ್ರ ಬಗ್ಗೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಐ ವಾಸ್ ಲೈಕ್ ಒಮ್ಮೆ ಅದು ಇಂಡಿಯಾ ರಿಪ್ಲೈ ಕೊಡಲಿ ಅವರಿಗೆ, ಮತ್ತೆ ನೋಡೋಣ ಅಂತ. ಫೈನಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಹೌ ಇಂಡಿಯಾ ಹ್ಯಾವ್ ಗಿವನ್ ರಿಪ್ಲೈ ಟು ಪಾಕಿಸ್ತಾನ್. ದೇ ಡಿಸರ್ವ್ ಇಟ್ ರೈಟ್. ಯು ಗೈಸ್ ನೋ ಇಟ್, ದೇ ಡಿಸರ್ವ್ ಇಟ್. ಆಪರೇಷನ್ ಸಿಂಧೂರ್ ಅಂತ ಹೆಸರು ಕೊಟ್ಟಿದ್ದು. ನಂಗಂದ್ರೆ ನಿನ್ನೆ ನೈಟು ಇಷ್ಟದಲ್ಲಿ ಸ್ಕ್ರೋಲ್ ಮಾಡೋಕೆ ಆಪರೇಷನ್ ಸಿಂಧೂರ್ ಅಂತ ಬರ್ತಿತ್ತು, ಬಟ್ ಐ ಡಿಂಟ್ ನೋ ವಾಟ್ ವಾಸ್ ದ್ಯಾಟ್. ನೈಟು ಮಲ್ಕೋಬೇಕಾರೆ ನಿದ್ದೆ ಬರಲಿಲ್ಲ ಅಂತ ಯೂಟ್ಯೂಬಲ್ಲಿ ನೋಡಿದಾಗ ಗೊತ್ತಾಗ್ತದೆ, ಓ ಫೈನಲಿ ಇಂಡಿಯಾ ಹ್ಯಾವ್ ಸ್ಟ್ರಕ್ 9 different ಲೊಕೇಶನ್ ಇನ್ ಪಾಕಿಸ್ತಾನ್. ದಟ್ ಐ ಥಿಂಕ್ POK. ಐ ಡೋಂಟ್ ನೋ ವೇರ್ ಇಟ್ ಸ್ಟ್ರಕ್. POK ಅಂತ ಕೇಳ್ಪಟ್ಟೆ, ಏನೋ ಗೊತ್ತಿಲ್ಲ, ಕರೆಕ್ಟ್ ನ್ಯೂಸ್ ನೋಡಿಲ್ಲ. ಇವಾಗಂತೂ ಫುಲ್ ಡೀಟೇಲ್ಸ್ ಬಿಟ್ಟಿದ್ದಾರೆ ಅಂತ ಹೊರಗೆ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ.
ಅಂತೂ ಡೋರ್ ಬೆಲಲ್ಲಿ ಹೆಸರು ಅಪ್ಡೇಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ದೆ ಓನರಿಗೆ, 1 ವಾರದಿಂದನೇ ಹೇಳಿದ್ದೆ, ಇವಾಗ ಮಾಡಿದ್ದಾರೆ. ಇವಾಗೇ ನಾನು ಹೋಗ್ತಿದ್ದೀನಿ ರೇವೆ, ಯಾಕಂದರೆ ಐ ನೀಡ್ ಟು ಗೆಟ್ ಸಮ್ ಸ್ಟಫ್ ಲೈಕ್ ಮಿಲ್ಕ್, ಬನಾನಾ ಆ್ಯಂಡ್ ಆಲ್. ಚಿಕನ್ ನಿನ್ನೆ ತಂದೀನಿ. ಸೊ ಇನ್ನೊಂದೇನೆಂದರೆ, ಇಲ್ಲಿ ಬಂದಾಗಿಂದ ನಾನು ರೇವೆದಲ್ಲಿ ಪ್ರೈಸ್ ಚೆಕ್ ಮಾಡಿಲ್ಲ, ಚಿಕನ್ ಪ್ರೈಸ್ ಎಷ್ಟಿದೆ ಅಂತ ಅಲ್ಲಿ. ಅರೆ ರೇವೆ ಯಾಕೆ ಚೆಕ್ ಮಾಡಿಲ್ಲ ಅಂದರೆ ಇಟ್ಸ್ ವೆರಿ ಫಾರ್ ಫ್ರಮ್ ಮೈ ಪ್ಲೇಸ್. ಅಂದರೆ ಬಸ್ಸಲ್ಲಿ 15-20 ನಿಮಿಷ ಆಗುತ್ತೆ ಹೋಗಲಿಕ್ಕೆ. ಸೊ ಐ ವಾಸ್ ಲೈಕ್ anyhow I'm free right now, I'll just go there and come and check the price of chicken and all. Anyhow I need to get few stuff right, like milk, banana and all. ಅಲ್ಲಿಂದ ತೊಗೊಂಡು ಬರ್ತೀನಿ, ಮತ್ತು ಚಿಕನ್ ಪ್ರೈಸ ಚೆಕ್ ಮಾಡೋಣ ಅಂತ. ಚಲ್ ರहा ಅಭಿ 2-3 दिन हो गया ಇವಾಗ ರೇವೆ ಅಲ್ಲಿದ್ದೇನೆ. ನೋಡು ಹೇಗೆ ಪ್ರೈಸ್ ಹೀಗೆ ಅಂತ. ಇವಾಗ ನಮಗೆ ಸಿಕ್ಕಿದ್ದಾರೆ ನಮ್ಮ ಅಭಿದು ಅಯ್ಯ. ಹಲೋ. ಸೊ ಇವರು ಹೇಳ್ತಿದ್ದಾರೆ ದೇರ್ ಇಸ್ ಸೂಪರ್ ಮಾರ್ಕೆಟ್. See the plants, they are so beautiful. It's called petunia. It's a very famous plant in India also we have. But see the colors, how bright they are. Acha na? They have strawberry plant also is there. You can see the strawberry. This one is strawberry. And this is petunia, purple one. But these are growing bad. You have to see the roots. Yeah, this one. If the roots are bad, that means you cannot grow them. If you don't remove the dry one, so what will happen? The energy will be wasted. Plant will remove the dry one by itself. So it will take more energy. So it's better that you remove by yourself. For example, if I remove like this, so it won't waste energy. ಮೊಸರು ಮತ್ತೆ ಹಾಲು ತಗೊಂಡೆ. And this is a protein yogurt which has 11 gram of protein per 100 gram serving. ಇವಾಗ ನೆಕ್ಸ್ಟ್ ಚಿಕನ್ ಇದು ಪ್ರೈಸ್. ಚಿಕನ್ ನೋಡ್ಬೇಕೆ ಕಂಪೇರ್ ಮಾಡೋಣ ಅಂತಿದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್ ಇಸ್ ಓಕೆ. ಚಿಕನ್ ಬ್ರೆಸ್ಟ್ ನನಗೆ ಮೇನ್ಲಿ ಬೇಕಾಗಿರೋದು. ಸೊ ಚಿಕನ್ ಥೈಸ್ ಇಲ್ಲಿದೆ, ಇಲ್ಲಿ ಕೆ ಜಿಗೆ 4.72, ಎಡಕದಲ್ಲಿ 4.99 ಇತ್ತು. ಆ್ಯಂಡ್ ಚಿಕನ್ ಬ್ರೆಸ್ಟಿಗೆ 600 ಗ್ರಾಮಿಗೆ ಇಟ್ಸ್ 6.49, ಕೆ ಜಿಗೆ ಇಟ್ಸ್ 10.80, ಆಲ್ಮೋಸ್ಟ್ 11 euro. Yeah, it is expensive here. It is expensive. भैया बोल रहे थे कि expensive है. There is one more shop, Kaplan, where we can go. So it is like almost half of the price. But for like 6 euros, 7 euros kg. But here it is like 12 euros. So उधर जाना पड़ेगा, ಅಲ್ಲಿ ಹೋಗಲೇಬೇಕಂದ್ರೆ. ಯಾಕಂದರೆ if I am thinking of eating daily, then I have to look for some kind of cheaper option, right? Yes. Please ಚಿಕನ್ ಪ್ರೈಸ್ ನೋಡಿದ್ರಲ್ಲ, ಇಟ್ಸ್ ಎಕ್ಸ್ಪೆನ್ಸಿವ್ ದ್ಯಾನ್ ಎಡಿಕಾ. ಚಿಕನ್ ಥೈಸ್ ಆದರೆ ಕಮ್ಮಿ ಇತ್ತು. ಮತ್ತು ಕಪ್ಲಾನ್ ನೋಡೋಣ, ನಾಳೆ ಇವತ್ತಂತೂ ಹೋಗಲಿಕ್ಕೆ ಟೈಮ್ ಇಲ್ಲ, ಮೇ ಬಿ ಟುಮಾರೋ. ಈ ಹ್ಯಾನ್ಸರಿಂಗ್ ಏರಿಯಾ ಇದೆ ಅಲ್ಲ, ಇಟ್ಸ್ ಲಿಟಲ್ ಬಿಟ್ ಔಟ್ ಆಫ್ ಟೌನ್, ಸ್ವಲ್ಪ ಒಂದು 2-3 ಸ್ಟಾಪ್ ಹೊರಗೆ ಇದೆ, ಯೂನಿವರ್ಸಿಟಿಯಿಂದ ಕೂಡ ದೂರ ಇದೆ ಹೊರಗೆ. ಸೊ ದಿಸ್ ಹ್ಯಾಸ್ ಗಾಟ್ ನೈಸ್ ಗ್ರೀನ್ ಫೀಲ್ಡ್ಸ್ ಓವರ್ ಹಿಯರ್. ಮತ್ತು ಜಗ್ಮೀಶ್ ಹೇಳ್ತಿದ್ದ, ಸೊ ಇಲ್ಲಿ ಬೆಳಗ್ಗೆ ಒಳ್ಳೆ ಕೋಲ್ಡ್ ಇರ್ತದಂತೆ, ಫಾಗ್ ಇರ್ತದಂತೆ. ಅಂದರೆ ಅವನು ಐ ಥಿಂಕ್ 1 ಮಂತ್ ಇಲ್ಲೇ ಇದೆ ಹ್ಯಾನ್ಸರಿಂಗ್ ಡಾಮಲ್ಲಿ. ಆ್ಯಂಡ್ ಇಲ್ಲೇನಂದರೆ, ಇಲ್ಲಿ ತೋರಿಸ್ತೀನಿ ಅಂತ ಹೇಳಿ, ಇಲ್ಲಿ ವೈಟ್ ಕಲರ್ ಬಿಲ್ಡಿಂಗ್ ಕಾಣ್ತಿದ್ದಲ್ಲ ಮಧ್ಯದಲ್ಲಿ, ಅದು ಹ್ಯಾನ್ಸರಿಂಗ್ ಡಾಮ್. ಮತ್ತು ಇಲ್ಲಿ ಬಂದು ರೇವೆ. ಇವರಿಗೆ ಕೂಡ ಡಾಮ್ ಇದು ಆಪೋಸಿಟ್ಟೆ ಒಂದು ಸೂಪರ್ ಮಾರ್ಕೆಟ್ ಇದೆ. ಸೊ ಇಫ್ ದೇ ನೀಡ್ ಎನಿಥಿಂಗ್ ದೇ ಕ್ಯಾನ್ ಗ್ರ್ಯಾಬ್ ಇಟ್. ಆ್ಯಂಡ್ ಒನ್ ಮೋರ್ ಸ್ಪೆಷಾಲಿಟಿ ಅಬೌಟ್ ದಿಸ್ ರೇವೆ ಈಸ್ ಇಟ್ಸ್ ಓಪನ್ ಟಿಲ್ 10 in the night. ಸೊ ಬೇಗ ಕ್ಲೋಸ್ ಆಗೋ ಟೆನ್ಷನ್ ಇಲ್ಲ. ಯಾಕಂದರೆ ಸೂರ್ಯಾಸ್ತದಲ್ಲಿ 7:30, 8 ಅಂದರೆ ಎಲ್ಲ ಬಂದು, 7ಗೆ ಮೋಸ್ಟ್ ಆಫ್ ದ 6:30ಗೆ ಮೋಸ್ಟ್ ಆಫ್ ದ ಶಾಪ್ ಕ್ಲೋಸ್ ಆಗಿರ್ತದೆ. ಬಟ್ ಎಡಕ್ಕೆ ಏನಿದೆ, ಇಟ್ ಕ್ಲೋಸಸ್ at 8. ಆಗಿದ್ದೀನಿ ಆ್ಯಕ್ಷನಲ್ಲಿ. ಆ್ಯಂಡ್ ಐಮ್ ಹಿಯರ್ ಟು ಬೈ ವಿಂಗ್ ಸ್ಕೇಲ್. ಪ್ಯಾನ್ ಕೂಡ ಬೇಕಿತ್ತು, ಬಟ್ ಮೇ ಬಿ ನೆಕ್ಸ್ಟ್ ವೀಕ್. ಯಾಕಂದರೆ ಮನೇಲಿರೋದು ಅದಂದರೆ ಅಲ್ಲಿ ಏರ್ ಇರ್ತದಲ್ಲ, ನಾನ್ ಸ್ಟಿಕ್ ಇದು ನಿಧಾನಕ್ಕೆ ಎದ್ದೇಳ್ತುಂಟು. ಅದು ಹಾಳಾದರೆ ಐ ನೀಡ್ ಟು ಬೈ ಒನ್, ಬಿಕಾಸ್ ದ್ಯಾಟ್ಸ್ ನಾಟ್ ಮೈನ್. ಮತ್ತು ಹಾಳು ಮಾಡಿದೆ ಅಂತ ಹೇಳ್ತಾರೆ. ಮೇ ಬಿ ಐ ಮೈ ಗೆಟ್ ದಿಸ್ ಒನ್ ಆರ್ ಸ್ಮಾಲರ್ ಒನ್ ಮೇ ಬಿ. ಸದ್ಯಕ್ಕೆ ಇದೊಂದು ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಮನೇಲಿದ್ದಾಗ ತುಂಬ ಯೂಸ್ ಮಾಡ್ತಿದ್ದೆ, ಅಂದರೆ ವಿಂಗ್ ಸ್ಕೇಲ್ ಎಲ್ಲ ಮೆಜರ್ ಮಾಡಿ ಊಟ ಮಾಡ್ತಿದ್ದೆ. ಇಲ್ಲಿ ಬಂದು 1 ಮಂತ್ ಆಯಿತು, ಐ ವಾಸ್ ಮಿಸ್ಸಿಂಗ್ ಔಟ್ ದಿಸ್. 2 ದಿನ ಮುಂಚೆ ಎಷ್ಟು ಕೋಲ್ಡ್ ಇತ್ತಂದರೆ ಹೊರಗೆ ಲೈನಲ್ಲಿ ಇಲ್ಲದೆ ನಡ್ಕೊಳ್ಳಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಖಾಲಿ ಜಾಕೆಟ್ ಹಾಕಿ ಬಂದಿದ್ದೀನಿ ಅಷ್ಟೇ. ತುಂಬ ಶೆಕೆ ಆಗ್ತಿದೆ ಮಾರೆ. ಹೇಳಿದೆ ಅಲ್ಲ, ಇಲ್ಲಿದ್ದು ವೆದರ್ ತುಂಬ ಅಂದರೆ ತುಂಬ ವಿಚಿತ್ರ. ಒಮ್ಮೆ ಒಟ್ರಾಸಿ ಕೋಲ್ಡ್ ಇರ್ತದೆ, ಅಂದರೆ ತಡಿಲಿಕ್ಕೆ ಆಗ್ತಿರೋಂಥ ಕೋಲ್ಡು. ಇನ್ನೊಮ್ಮೆ ಅಷ್ಟೇ ಸೆಕೆ ಇರ್ತದೆ. ವಿಚಿತ್ರ ಸತ್ತ ಇದು ಒಂದು ಟೈಪ್ ಆಗ್ತದೆ. ಇವಾಗ ಈಗ ವಿಂಟರಲ್ಲಿ ಹೇಗೆ ಇವಾಗ ತಂದಿದ್ದೀವಲ್ಲ ಐಟಮ್. ವೇಯಿಂಗ್ ಸ್ಕೇಲ್ ತಂದೆ ಬೇಕಿತ್ತು, ಯೋಗರ್ಟ್, ಹಾಲು, ಬನಾನಾ, ಇದು ನಿನ್ನೆ ತಂದಿದ್ದು ಓಟ್ಸು. ಸೊ ರೈಟ್ ನಾವು ವಾಟ್ ಐ ಆಮ್ ಮೇಕಿಂಗ್ ಅ ಓಟ್ಸ್ ಬನಾನಾ ಮಿಲ್ಕ್ ಶೇಕ್.
ನೋಡ್ಬೇಕಂದ್ರೆ ಶ್ಯೂರ್ ಇಲ್ಲ ನಾನು ಎಷ್ಟು ಓಟ್ಸ್ ತೊಗೊಳ್ಳೋದಂತ. ಫಸ್ಟು 50 ಗ್ರಾಮ್ ಅಂತ ಡಿಸೈಡ್ ಮಾಡಿದ್ದೆ, ಬಟ್ 50 ಗ್ರಾಮ್ ಬೇಡ, 25 ಮಾಡೋಣ, ನೋಡೋಣ ಡಿಪೆಂಡಿಂಗ್ ಆನ್ ದ ಲೆಟ್ಸ್ ಡೂ ಒನ್ ಥಿಂಗ್. 30 ಗ್ರಾಮ್ ಓಟ್ಸ್. ಕೀಪ್ ದಿಸ್ ಓವರ್ ಹಿಯರ್. ಯಾಕಂದರೆ ನಾನು ಓಟ್ಸ್ ಜನ್ಮದಲ್ಲಿ ತಿಂದಿಲ್ಲ, ಅದು ಮಸಾಲ ಓಟ್ಸ್ ಬರ್ತದಲ್ಲ ಅದು ತಿಂತಿದ್ದೆ. ಓಕೆ, ನಾವು ಐ ವಿಲ್ ಬಿ ಆ್ಯಡಿಂಗ್ 1 ಹೋಲ್ ಬನಾನಾ ಅಂತೂ ಕೌಂಟ್ ಮಾಡೋದಿಲ್ಲ, ಜಸ್ಟ್ 1 ಬನಾನಾ ಆ್ಯಡ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಸ್ವೀಟ್ ಇದೆ ಮಾವೆ, ಫಸ್ಟ್ ಟೈಮ್ ಇಲ್ಲಿ ಬಂದ್ಮೇಲೆ ಬನಾನಾ ಓಟ್ಸ್ ಮಿಲ್ಕ್ ಕೂಡ ಇಲ್ಲಿ ಬಂದಾಗಿಂದ ಕುಡಿಲೇ ಇರಲಿಲ್ಲ, ಮೊನ್ನೆ ಚಾಗಿ ಬಿಟ್ಟಿದ್ರೆ. ಐ ವಿಲ್ ಬಿ ಆ್ಯಡಿಂಗ್ ನಾವು ಮಿಲ್ಕ್, ಲೋ ಫ್ಯಾಟ್ ಮಿಲ್ಕ್ ತಂದಿದ್ದೀನಿ. 150 ml ಮಿಲ್ಕ್ ಸಾಕ ಅಂತ, ಥಿಕ್ ಶೇಕ್ ಆಗಲಿ ತೊಂದರೆ ಇಲ್ಲ. Everything is good. Now just need to blend this. We blend the oats banana milkshake. Let's see how it's gonna taste. Not bad. ನಾನು ಖರಾಬಾಗಿರ್ತದೆ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾನು ಪ್ಲೇನ್ ಓಟ್ಸ್ ಟ್ರೈ ಮಾಡಿದ್ದೆ ಮುಂಚೆ ಆ್ಯಂಡ್ ಐ ಡಿಂಟ್ ಲೈಕ್ ಎಟ್ ಆಲ್. ಯಾಕಂದರೆ ಮನೇಲಿ ದೊಡ್ಡ ಪ್ಯಾಕ್ ತಂದು ಪ್ಲೇನ್ ಓಟ್ಸು ಹಾಗೆ ಇಟ್ಟಿದ್ದೆ, ತಿಂದೇ ಇರಲಿಲ್ಲ. ಇವಾಗ ಬನಾನಾ ಮಿಲ್ಕ್ ಕೊಟ್ಟು ಚೆನ್ನಾಗಿದೆ. ಟೇಸ್ಟಿಗೆ ಇದಕ್ಕೆ ಸ್ವಲ್ಪ ಹನಿ ಹಾಕಿದರೆ 1 ಸ್ಪೂನು ಇಟ್ ವಿಲ್ ಬಿ ಪರ್ಫೆಕ್ಟ್. ಸ್ವೀಟ್ ಇದೆ, ಸ್ವೀಟ್ ಇಲ್ಲ ಅಂತಲ್ಲ, ಬನಾನಾದೇ ಸ್ವೀಟ್ ಇದೆ. I don't know how many calories, protein are there in it. Okay, it's time. 4:30 ಆಗಿದೆ and I'm heading to my gym. So today I think I'll be doing shoulders. First exercise. ನಾನು ಡಂಬಲ್ ಎಲ್ಲ ಹೊಸಾಗ್ತಿದ್ದಾರೆ. और भाई कैसा लग रहा है? कैसा लग रहा है? How do you feel? Normal. ये ಮನೆಗೆ ಬಂದು ಆಲ್ಮೋಸ್ಟ್ 1 hour ಮೇಲೇನೆ ಆಯಿತು. ಇವಾಗ ಟೈಮ್ ಬಂದು 7 ಗಂಟೆ. ಬಂದಿಗೊಳ್ಳೆ ನಿನ್ನೆ ತಂದು ಚಿಕನ್ ಕ್ಲೀನ್ ಮಾಡಿ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದೀನಿ. ಇವಾಗ ಏನಿಲ್ಲ, 7 ಗಂಟೆ ಅಲ್ಲ, ಡೈರೆಕ್ಟ್ ಪ್ಯಾನ್ ಫ್ರೈ ಮಾಡಿ ಊಟ ಮಾಡೋಣ ಅಂತ ಹಸು ಆಗ್ತುಂಟು. ಯಾಕಂದರೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ, ಐ ಆಮ್ ಹಂಗ್ರಿ. ಸೊ ಪ್ಯಾನ್ ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿದಲ್ಲ, ಸೊ ಪ್ಯಾನಲ್ಲಿ ಹಾಕಿ ಇಟ್ಬಿಡೋಣ. ಸೊ ಇದರಲ್ಲಿ ನಾನು ತಂದಿದ್ದು 960 ಗ್ರಾಮ್. ಅದು ಸ್ಕಿನ್ ಔಟ್ ಎಲ್ಲ ಮಾಡಿದ್ಮೇಲೆ ಇಟ್ಸ್ 760, ಆಲ್ಮೋಸ್ಟ್ 200 ಗ್ರಾಮ್ ಸ್ಕಿನ್ನಲ್ಲಿ ಹೋಯ್ತು. ಆದರೆ ಅದಕ್ಕೆ ನಾಳೆಯಿಂದ ನಾನು ಚಿಕನ್ ಬ್ರೆಸ್ಟಿಗೆ ಸ್ವಿಚ್ ಹಾಕೋಣ ಅಂತ. ಯಾಕಂದರೆ ಬೇಡ, ಅದೊಂದು ಕಪ್ಲನ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಂದರೆ ಟರ್ಕಿ ಸೂಪರ್ ಮಾರ್ಕೆಟ್, ಅಲ್ಲಿ ಕಮ್ಮಿ ಇದೆ ಅಂತೆ ಚಿಕನ್ ಬ್ರೆಸ್ಟ್. ನೋಡೋಣ, ಕ್ಲೀನ್ ಇದ್ರೆ ನೋಡಿ ನೆಕ್ಸ್ಟ್ ಟೈಮಿಂದ ಅಲ್ಲಿಂದ ತರೋಣ. ಅದಕ್ಕೆ ಐ ಥಿಂಕ್ ಇವತ್ತು 8 ಗಂಟೆಗೆ ನಾವು ಊಟ ಆಗ್ತದ ಅಂತ. ಇದು ಕುಕ್ ಆದಮೇಲೆ ಐ ವಿಲ್ ಬಿ ಹ್ಯಾವಿಂಗ್ ಮೈ ಫುಡ್. ಸೊ ವಿತ್ ದಿಸ್ ಐ ಆಮ್ ಹ್ಯಾವಿಂಗ್ ಇದು 500 ಗ್ರಾಮ್ ಚಿಕನ್, ಥೈಸ್ ಆ್ಯಂಡ್ ಲೆಗ್ ಪೀಸ್. ಇದರೊಟ್ಟಿಗೆ ಸ್ವಲ್ಪ ರೈಸ್ ತಿನ್ನಬೇಕು. ಅದು that's gonna be 1 second. This is going to be the rice which I will be having. ಸ್ವಲ್ಪ ಅಂತ ಬಿರಿಯಾನಿ ಪೌಡರ್ ಎಲ್ಲ ಹಾಕಿ, ಬಿರಿಯಾನಿ ಪೌಡರ್ ಮ್ಯಾಗಿ ಪೌಡರ್ ಹಾಕಿ ಸ್ವಲ್ಪ ಏನೋ ಥರ ಮಾಡಿದ್ದೀನಿ, ನಿನ್ನೆ ಮಾಡಿದ್ದು ಬೈ ದ ವೇ. ಸೊ ಇದರಲ್ಲಿ ಆಲ್ಮೋಸ್ಟ್ 200 ಗ್ರಾಮ್ ಕುಕ್ಡ್ ರೈಸ್ ಮತ್ತೊಂದು 10-20 ಗ್ರಾಮ್ ಪೊಟ್ಯಾಟೋ ಎಲ್ಲ ಇದೆ. This is gonna be my meal. 200 ಗ್ರಾಮ್ rice, 20 ಗ್ರಾಮ್ potatoes you can say, and 500 ಗ್ರಾಮ್ chicken. I'm having dinner of tonight. Time bandu it's 7:40. I'm having it pretty early. I'm really hungry. ಇದು ನಿನ್ನೆ ಮಾಡಿ ಸ್ವಲ್ಪ ಪಲಾವ್ ಥರ ಮಾಡಿದೆ. ಚೆನ್ನಾಗಿದೆ. ಮತ್ತೆ ಚಿಕನಿಗೆ ಕುಕ್ ಆಗಿದೆ ಸರಿ. ಚಿಕನಿಗೆ ಜಾಸ್ತಿ ಏನು ಹಾಕಿಲ್ಲ, ಅದು ಕಬಾಬ್ ಪೌಡರ್ ಇತ್ತು ಮತ್ತು ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಪ್ರಾಬಬ್ಲಿ ಟುಡೇ ದ ಲಾಸ್ಟ್ ಐ ಆಮ್ ಮೇಕಿಂಗ್ ಚಿಕನ್ ಲೆಗ್ಸ್. ಯಾಕಂದರೆ ನಾಳೆಯಿಂದ ಐ ಆಮ್ ಗೋಯಿಂಗ್ ಸ್ಟ್ರೇಟ್ ಟು ಚಿಕನ್ ಬ್ರೆಸ್ಟ್. ಐ ನೋ ಟೇಸ್ಟ್ ಇರೋದಿಲ್ಲ, ಬಟ್ ಸ್ಟಿಲ್ ಟೇಸ್ಟ್ ಡಸಂಟ್ ಮ್ಯಾಟರ್ ಇನ್ ಬಾಡಿ ಬಿಲ್ಡಿಂಗ್. ಬೈ ದ ವೇ ಐ ಹ್ಯಾವ್ ಟು ಲೂಸ್ ಫ್ಯಾಟ್, ದ್ಯಾಟ್ಸ್ ದ ಮೇನ್ ರೀಸನ್.
ಸೂಪರ್ ಆಗಿದೆ, ಸೂಪರ್.